ಎಲ್ರಿಗೂ ನಮಸ್ಕಾರ. ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್ ಎಪಿಸೋಡ್ 11ಕ್ಕೆ ಸ್ವಾಗತ. ಲಾಸ್ಟ್ ಎಪಿಸೋಡ್ ರೀಕ್ಯಾಪ್ ನೋಡೋದಾದ್ರೆ ಹೈಬ್ರಿಡ್ ಸ್ಕೀಮ್ಸ್ ಅಲ್ಲಿ ಬರೋ ಫಂಡ್ಸ್ಗಳ ಬಗ್ಗೆ ತಿಳ್ಕೊಂಡ್ವಿ. ಇವತ್ತಿನ ಎಪಿಸೋಡ್ ಅಲ್ಲಿ ಸೊಲ್ಯೂಷನ್ ಓರಿಯೆಂಟೆಡ್ ಸ್ಕೀಮ್ಸ್ ಅಲ್ಲಿ ಬರೋ ಫಂಡ್ಸ್ಗಳ ಬಗ್ಗೆ ತಿಳ್ಕೊತಾ ಹೋಗೋಣ. ಮೊದಲನೇದಾಗಿ ಸೊಲ್ಯೂಷನ್ ಓರಿಯೆಂಟೆಡ್ ಸ್ಕೀಮ್ಸ್ ಅಂದ್ರೆ ಒಂದು ನಿರ್ದಿಷ್ಟವಾದ ಹಣಕಾಸಿನ ಗುರಿ ಇದ್ದು ಅದಕ್ಕೆ ಅಂದ್ರೆ ಫಿನಾನ್ಷಿಯಲ್ ಗೋಲ್. ದೀರ್ಘಾವಧಿಯಲ್ಲಿ ಅಂದ್ರೆ ಲಾಂಗ್ ಟರ್ಮ್ ಅಲ್ಲಿ ಇನ್ವೆಸ್ಟ್ ಮಾಡೋದನ್ನ ಸೊಲ್ಯೂಷನ್ ಓರಿಯೆಂಟೆಡ್ ಸ್ಕೀಮ್ಸ್ ಅಂತ ಹೇಳ್ತಾರೆ. ಈ ಸೊಲ್ಯೂಷನ್ ಓರಿಯೆಂಟೆಡ್ ಸ್ಕೀಮ್ಸ್ ಅಲ್ಲಿ ಎರಡು ರೀತಿ ಫಂಡ್ಸ್ ಬರುತ್ತೆ. ಅದ್ಯಾವುದು ಅಂತ ನೋಡ್ತಾ ಹೋಗೋಣ. ಫಸ್ಟ್ ಒನ್ ಚಿಲ್ಡ್ರನ್ಸ್ ಫಂಡ್. ಇಲ್ಲಿ ನಾವು ಮಾಡುವಂತ ಹೂಡಿಕೆ ಮಿನಿಮಮ್ 5 ಇಯರ್ಸ್ ಲಾಕ್ ಇನ್ ಪೀರಿಯಡ್ ಇರುತ್ತೆ, ಅಥವಾ ಮಗು ಏಜು 18 ಇಯರ್ಸ್, ಮಗು ಏಜ್ 18 ಇಯರ್ಸ್ ಆಗೋವರೆಗೂ ಫಂಡ್ಸ್ ನ ವಿತ್ಡ್ರಾ ಮಾಡಕ್ ಆಗಲ್ಲ. ನಾವು ಮಾಡುವಂತ ಹೂಡಿಕೆ ಹಣನ ಸ್ಕೀಮ್ಸ್ ಕ್ಯಾಟಗರಿಗೆ ಅನುಗುಣವಾಗಿ ಹೂಡಿಕೆ ಮಾಡ್ತಾರೆ. ಅಂದ್ರೆ ಡೆಪ್ಟ್ ಸ್ಕೀಮ್ ಅಲ್ಲಿ ಆಗಿರ್ಬೋದು, ಈಕ್ವಿಟಿ ಸ್ಕೀಮ್ ಅಲ್ಲಿ ಆಗಿರ್ಬೋದು, ಹೈಬ್ರಿಡ್ ಸ್ಕೀಮ್ ಅಲ್ಲಿ ಆಗಿರ್ಬೋದು. ನೆಕ್ಸ್ಟ್ ಒನ್ ರಿಟೈರ್ಮೆಂಟ್ ಫಂಡ್. ಇಲ್ಲಿ ನಾವು ಮಾಡುವಂತ ಹೂಡಿಕೆ ಮಿನಿಮಮ್ 5 ಇಯರ್ಸ್ ಇರುತ್ತೆ ಲಾಕ್ ಇನ್ ಪೀರಿಯಡ್, ಮತ್ತೆ ನಾವು ಮಾಡುವಂತ ಹೂಡಿಕೆ ಹಣನ ಸ್ಕೀಮ್ಸ್ ಕ್ಯಾಟಗರಿಗೆ ಅನುಗುಣವಾಗಿ ಹೂಡಿಕೆ ಮಾಡ್ತಾರೆ. ಅಂದ್ರೆ ಡೆಪ್ಟ್ ಅಲ್ಲಿ ಆಗಿರ್ಬೋದು, ಹೈಬ್ರಿಡ್ ಸ್ಕೀಮ್ ಅಲ್ಲಿ ಆಗಿರ್ಬೋದು, ಈಕ್ವಿಟಿ ಸ್ಕೀಮ್ ಅಲ್ಲಿ ಆಗಿರ್ಬೋದು. ಈ ರಿಟೈರ್ಮೆಂಟ್ ಫಂಡ್ ನ ಒಂದು ಆನ್ಲೈನ್ ಪೋರ್ಟಲ್ ಅಲ್ಲಿ ನೋಡೋಣ. ಇಲ್ಲಿ ಆಲ್ ಫಂಡ್ಸ್ ಇದೆ. ಇದರಲ್ಲಿ ಸೊಲ್ಯೂಷನ್ ಓರಿಯೆಂಟೆಡ್ ಸ್ಕೀಮ್ ಸೆಲೆಕ್ಟ್ ಮಾಡೋಣ. ಅದರಲ್ಲಿ ಸಬ್ ಕ್ಯಾಟಗರಿ ರಿಟೈರ್ಮೆಂಟ್ ಫಂಡ್ ಸೆಲೆಕ್ಟ್ ಮಾಡೋಣ. ಈಗ ನೋಡ್ತಾ ಇರ್ಬೋದು 44 ಕಂಪನಿಯ ಬೇರೆ ಬೇರೆ ರಿಟೈರ್ಮೆಂಟ್ ಫಂಡ್ಸ್ ಗಳಿದೆ. ಇದರಲ್ಲಿ ಆಕ್ಸಿಸ್ ರಿಟೈರ್ಮೆಂಟ್ ಆಗಿರ್ಬೋದು, ಹಾಗೆ ಐಸಿಐಸಿ ಪ್ರೊಡೆನ್ಷಿಯಲ್ ರಿಟೈರ್ಮೆಂಟ್ ಆಗಿರ್ಬೋದು. ಸೊ ಹೆಸರು ನೋಡ್ತಾ ಇದ್ದಾಗೆ ಇದು ಈಕ್ವಿಟಿನ, ಡೆಪ್ಟಾ ಅಥವಾ ಹೈಬ್ರಿಡಾ ಅಂತ ಗೊತ್ತಾಗುತ್ತೆ. ಈಗ ನಾವು ಒಂದು ಐಸಿಐಸಿ ಪ್ರೊಡೆನ್ಷಿಯಲ್ ರಿಟೈರ್ಮೆಂಟ್ ಡೆಪ್ಟ್ ಫಂಡ್ ನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಐಸಿಐಸಿ ಪ್ರೊಡೆನ್ಷಿಯಲ್ ರಿಟೈರ್ಮೆಂಟ್ ಪ್ಯೂರ್ ಡೆಪ್ಟ್. ಇದು ಹೆಸರೇ ಹೇಳೋ ಹಾಗೆ ನಾವು ಮಾಡುವಂತ ಹೂಡಿಕೆ ಹಣನ ಡೆಪ್ಟ್ ಇನ್ಸ್ಟ್ರೂಮೆಂಟ್ಸ್ ಗಳ ಮೇಲೆ ಅಂದ್ರೆ ಬಾಂಡ್ಸ್, ಗವರ್ನಮೆಂಟ್ ಸ್ಟಾಕ್ಸ್ ಗಳ ಮೇಲೆ ಹೂಡಿಕೆ ಮಾಡಿದ್ದಾರೆ. ನಾವು ಮಾಡುವಂತ ಹೂಡಿಕೆ ಹಣನ ಡೆಪ್ಟ್ ಇನ್ಸ್ಟ್ರೂಮೆಂಟ್ಸ್ ಗಳ ಮೇಲೆ ಅಂದ್ರೆ ಬಾಂಡ್ಸ್, ಗವರ್ನಮೆಂಟ್ ಸ್ಟಾಕ್ಸ್ ಗಳ ಮೇಲೆ ಹೂಡಿಕೆ ಮಾಡಿದ್ದಾರೆ. ಈಗ ಈಕ್ವಿಟಿಲಿ ನೋಡೋಣ. ಅದೇ ಐಸಿಐಸಿ ಪ್ರೊಡೆನ್ಷಿಯಲ್ ಪ್ಯೂರ್ ಈಕ್ವಿಟಿ ಫಂಡ್. ಇದು ಕಂಪನಿ ಸ್ಟಾಕ್ಸ್ ಗಳ ಮೇಲೆ ಇನ್ವೆಸ್ಟ್ ಮಾಡಿದ್ದಾರೆ. ನೋಡ್ತಾ ಇರಬಹುದು ಟೆಕ್ ಮಹೀಂದ್ರಾ ಲಿಮಿಟೆಡ್, ಭಾರತಿ ಏರ್ಟೆಲ್ ಲಿಮಿಟೆಡ್, ಟ್ರೆಪ್ಸ್, ಇನ್ಫೋ ಹೆಡ್ಜ್, ಮಹೀಂದ್ರಾ, ಮಲ್ಟಿ ಕಮಾಡಿಟಿ. ಸೊ ಇವುಗಳೆಲ್ಲ ಕಂಪನಿ ಸ್ಟಾಕ್ಸ್ ಗಳಾಗಿದೆ. ನೋಡಿದ್ರಲ್ಲ ವೀಕ್ಷಕರೇ, ಸೊಲ್ಯೂಷನ್ ಓರಿಯೆಂಟೆಡ್ ಸ್ಕೀಮ್ಸ್ ಅಲ್ಲಿ ಬರೋ ಎರಡು ರೀತಿ ಫಂಡ್ಸ್ ಗಳ ಬಗ್ಗೆ ಇವತ್ತು ತಿಳ್ಕೊಂಡ್ವಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು.